ಜಮಾತೆ ಇಸ್ಲಾಮಿ ಹಿಂದ್ ರಾಜ್ಯ ಅಷ್ಟೇ ಅಲ್ಲ, ದೇಶದೆಲ್ಲೆಡೆ ಅತ್ಯುತ್ತಮ ಕೆಲಸ ಮಾಡಿ ಮುನ್ನಡೆಯುತ್ತಿದೆ. ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಒಂದೆಡೆಯಾದರೆ ಸಮಾನ ಹೃದಯದವರನ್ನ ಒಂದೆಡೆ ಸೇರಿಸಿ ಮನಸ್ಸುಗಳ ನಡುವೆ ಬಾಂಧವ್ಯ ಬೆಸೆಯುವ ಕೆಲಸ ಕಾರ್ಯಗಳು ನಡೆಯುತ್ತಿವೆ. ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಉತ್ತಮ ಕಾರ್ಯಗಳು ಜರುಗಲಿ ಎಂದು ಲಾಲ್ ಹುಸೇನ್ ಕಂದಗಲ್ ಹೇಳಿದರು. ಬಾಗಲಕೋಟೆಯ ನವನಗರದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಆಯೋಜಿಸಿದ್ದ ಪವಿತ್ರ ರಂಜಾನ್ 2026 ಈದ್ ಮಿಲಾದ್ ಸೌಹಾರ್ದ ಕೂಟ ಎಂಬ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಜಾಗತಿಕವಾಗಿ ಕೆಲ ಅಹಿತಕರ ಘಟನೆಗಳು ನಡೆಯುತ್ತಿವೆ, ಅದೆಲ್ಲವೂ ಅಂತ್ಯ ಕಾಣಲಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ PM ಪ್ರಭುಸ್ವಾಮಿ ಮಠ, MD ಡಾಕ್ಟರ್ MN ಸಿದ್ದಲಿಂಗಪ್ಪನವರ, ಪ್ರೊಫೆಸರ್ SK ಡಂಬರೆ, ಜಮಾತಿ ಇಸ್ಲಾಮಿ ಹಿಂದ್ ನವನಗರ ಘಟಕದ ಅಧ್ಯಕ್ಷರಾದ ಯೂಸುಫ್ ಕೆಸ್ನೂರ್, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಧರ್ಮಂತಿ ಉಪಸ್ಥಿತರಿದ್ದರು. ವಿವಿಧತೆಯಲ್ಲಿ ಏಕತೆ, ಅದೇ ಭಾರತದ ಭಾವೈಕ್ಯತೆ ಅಂತ ಏನು ಭಾರತವನ್ನು ಕಟ್ಟಲಾಗಿದೆ, ಅದರ ಅಡಿಪಾಯ ಎಂಬ ರೀತಿ ಇತ್ತೀಚೆಗೆ ಬಾಗಲಕೋಟೆಯಲ್ಲಿ ನಡೆದಂಥ ಅನೇಕ ಘಟನೆಗಳು ಮತ್ತು ಪ್ರಪಂಚದಲ್ಲಿ ನಡೀತಿರುವಂಥ ಅನೇಕ ಯುದ್ಧಗಳ ವಿಷಯವನ್ನು ಸಂಬಂಧಪಟ್ಟಂತೆ ಇಡೀ ಜಗತ್ತು ಸೌಹಾರ್ದತೆಯಿಂದ ಶಾಂತಿಯುತವಾಗಿ ಇರಬೇಕು ಎಂಬ ಸಂದೇಶವನ್ನು ಸಾರಲಿಕ್ಕೆ ಇವತ್ತು ಜಮಾತೆ ಹಿಂದ್ ಸಂಸ್ಥೆಯವರು, ನವನಗರ ಸಂಸ್ಥೆಯವರು ಏನು ಕಾರ್ಯಕ್ರಮ ಸೌಹಾರ್ದ ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಅದರಿಂದ ಬಹಳ ನಮಗೂ ಕೂಡ ಖುಷಿಯಾಗಿದೆ. ಇನ್ನು ಬಾಗಲಕೋಟೆಯ ಜನತೆ ಎಲ್ಲರೂ ಹಿಂದೂ ಮುಸ್ಲಿಂ ಎಂಬ ಭೇದ ಭಾವ ಇಲ್ಲದೆ ಎಲ್ಲರೂ ಸೌಹಾರ್ದಯುತವಾಗಿ ಸಹೋದರ ರೀತಿ ಬಾಗಲಕೋಟೆಯಲ್ಲಿ ಶಾಂತಿ ಸೌಹಾರ್ದತೆಯನ್ನು ಕಾಪಾಡೋಣ, ಅದೇ ರೀತಿ ಬಾಗಲಕೋಟೆಯ ಭವಿಷ್ಯವನ್ನು ಕಟ್ಟುವಂಥ ಕೆಲಸವನ್ನು ಮಾಡೋಣ ಅಂತ ಈ ಮೂಲಕ ಹೇಳ್ತೀನಿ. ಮತ್ತೊಮ್ಮೆ ಸಂಸ್ಥೆಯವರಿಗೆ ಅನಂತ ಶರಣಾರ್ಥಿಗಳನ್ನು ತಿಳಿಸ್ತೀನಿ. ಇವತ್ತಿನ ದಿವಸ ಜಮಾತೆ ಇಸ್ಲಾಂ ನವನಗರ ವಿಭಾಗದಿಂದ ಆಯೋಜಿಸಲ್ಪಟ್ಟ ಸೌಹಾರ್ದ ಕೂಟ, ರಂಜಾನ್ ಸೌಹಾರ್ದ ಕೂಟ 2026 ಭಾಳ ಚೆನ್ನಾಗಿ ಮೂಡಿಬಂತು. ಎಲ್ಲ ಅತಿಥಿದೇವರು ಚೆನ್ನಾಗಿ ಮಾತಾಡಿದರು ಮತ್ತು ಕುಳಿತಂಥ ಎಲ್ಲ ಸಭಿಕರು ಭಾಳ ಸಂತೋಷವಾಗಿ ಕೇಳಿಕೊಂಡ್ರು ಮತ್ತು ಈ ಸಭೆಯನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬಂದರು. ತುಂಬ ಸಂತೋಷ ಆಯಿತು ಎಲ್ಲರಿಗೆ. ನನ್ನ ಹೆಸರು SK ಡೆಂಬ್ರೆ ಅಂಥೇಳಿ, ಸಂಜೀವಪ್ಪ ಕಾಸಪ್ಪ ಡೆಂಬ್ರೆ ಅಂತ. ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತೀನಿ. ಉಪವಾಸದ ಮೂಲಕ ಆತ್ಮ ಸಂಸ್ಕರಣೆ ಮಾಡಿಸುವಂತಹದ್ದು, ಅದರಲ್ಲಿ ಬಹಳಷ್ಟು ವೈಜ್ಞಾನಿಕವಾದಂತಹ ಲಾಭಗಳನ್ನು ಹೇಳಲಾಯಿತು. ಅದರ ಹೊರತಾಗಿ ಈ ಸಮಾಜದ ಹಸಿವನ್ನು ನಿಮಗೆ ಗುರುತಿಸಲಿಕ್ಕೆ ಸಾಧ್ಯ ಆಗಬೇಕು. ಹಸಿದವನಿಗೆ ಉದಾರವಾಗಿ ಅನ್ನ ನೀಡುವಂತಹ ಔದಾರ್ಯತೆ ನಿಮ್ಮಲ್ಲಿ ಬೆಳೆದು ಬರಬೇಕು. ಇದರ ಹಿಂದಿರುವಂತಹ ಒಂದು ಉದ್ದೇಶವಾಗಿತ್ತು. ಆನಂತರ ದೇವಭಯ. ಯಾರು ನೋಡದಿದ್ದರೇನಾಯಿತು, ನನ್ನನ್ನು ದೇವನು ನೋಡುತ್ತಿದ್ದಾನೆ, ಒಬ್ಬ ದೇವನಿದ್ದಾನೆ. ನೀವು ಅವನನ್ನು ಹೇಗೆ ನಿರಾಕರಿಸುತ್ತೀರಿ? ನೀವು ಏನೂ ಇಲ್ಲದ ಸ್ಥಿತಿಯಲ್ಲಿ ನಿಮ್ಮ ತಂದೆಯ ವೀರ್ಯದಿಂದ ನಿನ್ನ ತಾಯಿಯ ಗರ್ಭಕ್ಕೆ ವರ್ಗಾಯಿಸಿದವನು, ಅಲ್ಲಿ ಅದೇ ಸ್ಥಿತಿಯಲ್ಲಿ 40 ದಿನಗಳ ಕಾಲ ಬಿಟ್ಟು ಆನಂತರ ಅದಕ್ಕೆ ಮಾಂಸಪಿಂಡವನ್ನಾಗಿ ಆಮೇಲೆ ಎಲುಬುಗಳನ್ನು, ಅದರ ಮೇಲೆ ಚರ್ಮವನ್ನು ಹೊದಿಸಿ ಒಂದು ರೂಪವನ್ನು ಕೊಟ್ಟು ಈ ಜಗತ್ತಿನಲ್ಲಿ ಯಾವನು ನಿಮ್ಮನ್ನು ಹೊರತಂದಿದ್ದಾನೋ ಅವನು ನಿಮ್ಮನ್ನು ಸಂರಕ್ಷಿಸುತ್ತಿದ್ದಾನೆ, ಅವನು ನಿಮ್ಮ ದೇವನಾಗಿದ್ದಾನೆ, ಅವನು ನಿಮ್ಮನ್ನು ನೋಡುತ್ತಿದ್ದಾನೆ. ನೀವು ಎಲ್ಲರಿಂದ ನಿಮ್ಮ ಅಪರಾಧಗಳನ್ನು ಮುಚ್ಚಿಡಬಹುದು, ಆದರೆ ಆ ದೇವನಿಂದ ಮುಚ್ಚಿಡಲಿಕ್ಕೆ ಸಾಧ್ಯವಿಲ್ಲ. ನೀವು ಆಡುವ ಒಂದೊಂದು ಮಾತಿನ ಲೆಕ್ಕ ನೀವು ಆತನಿಗೆ ಕೊಡಬೇಕು. ನೀವು ಮಾಡುವ ಪ್ರತಿಯೊಂದು ಕರ್ಮದ ಲೆಕ್ಕ ನೀವು ಅವನಿಗೆ ಕೊಡಬೇಕು. ಮಾ ಯಲ್ಫಿದು ಮಿನ್ ಕೌಲಿನ್ ಇಲ್ಲಾ ಲದೈಹಿ ರಕೀಬತುನ್ ಅತೀದ್. ಒಂದು ಸಂಘರ್ಷದ ಪ್ರಚೋದನಾಕಾರಿ ಮಾತನಾಡಿ 2 ಕೋಮುಗಳ ಮಧ್ಯ ದೊಡ್ಡ ಕಲಹಗಳನ್ನು ಸೃಷ್ಟಿಸಿ ವಿನಾಶವನ್ನು ನೀವು ಮಾಡಬಹುದು. ಆ ನಾಡಿಗೆಗೆ ಆ ಸಾಮರ್ಥ್ಯ ಇದೆ. ಆದರೆ ನಾಡಿಗೆ ಕೊಟ್ಟದ್ದು ದೇವನು ಸಂಘರ್ಷಕ್ಕಾಗಿ, ಜಾತಿಗಳ ಮಧ್ಯ, ಧರ್ಮಗಳ ಮಧ್ಯ ಇರುವಂತಹ ವೈವಿಧ್ಯತೆ, ಏಕತೆಯನ್ನು ಮುರಿದು ಅವರನ್ನು ಪರಸ್ಪರ ಕಚ್ಚಾಡಿಸಲಿಕ್ಕಾಗಿ ಅಲ್ಲ. ಆ ನೀನಾಡಿದ ಪ್ರಚೋದನಾಕಾರಿ ಮಾತು, ನಿನ್ನ ಪ್ರಭಾವದಿಂದ ಇಲ್ಲಿ ಎಲ್ಲರಿಂದ ನೀನು ರಕ್ಷಣೆ ಪಡೆದಿರಬಹುದು. ಆದರೆ ದೇವನು ಹೇಳುತ್ತಾನೆ, ಮಾ ಯಲ್ಫಿದು ಮಿನ್ ಕೌಲಿನ್,
ನಿನ್ನ ಬಾಯಿಯಿಂದ ಆಡಿದ ಒಂದು ಮಾತು ಕೂಡ ಸದಾ ಸನ್ನದ್ಧನಿರುವ ಒಬ್ಬ ಕಾವಲುಗಾರನಿಂದ ದಾಖಲಿಸಲ್ಪಡದೆ ಇರುವುದಿಲ್ಲ. ಎಲ್ಲವನ್ನು ಬರೆದಿಡಲಾಗುತ್ತಿದೆ. ಬರೆದಿಡುವುದು ಮಾತ್ರವಲ್ಲ, ನಾವೆಲ್ಲ ಸತ್ತು ಹೋಗಬೇಕು. ಈ ಜಗತ್ತಿನಲ್ಲಿ ಆಸ್ತಿಕರಿದ್ದಂತೆ ನಾಸ್ತಿಕರು ಇದ್ದಾರೆ, ಏಕದೇವ ವಿಶ್ವಾಸಿ ಇರುವಂತೆ ಬಹುದೇವ ವಿಶ್ವಾಸಿಗಳು ಇದ್ದಾರೆ, ಎಲ್ಲ ರೀತಿಯ ಜನರಿದ್ದಾರೆ. ಎಲ್ಲರಿಗೂ ಸ್ವಾತಂತ್ರ್ಯವಿದೆ ಅವರವರ ನಂಬಿಕೆಯಂತೆ ಬದುಕಲಿಕ್ಕೆ. ಆದರೆ ಮರಣದ ಬಗ್ಗೆ ಯಾರೂ ಅದನ್ನು ನಿರಾಕರಿಸಲಿಕ್ಕೆ ಸಾಧ್ಯವಿಲ್ಲ. ಈ ಜಗತ್ತಿನ 800 ಕೋಟಿ ಜನರು ಒಮ್ಮತ ಅಭಿಪ್ರಾಯದಿಂದ ಒಪ್ಪುವಂತಹ ಏಕೈಕ ಸತ್ಯ ಅದು ನನ್ನ ಮರಣ. ಅಲೆಕ್ಸಾಂಡರ್ ಜಗತ್ತನ್ನು ಗೆದ್ದ. ಬಿಟ್ಟು ಹೋಗುವಾಗ ಒಂದು ಮಾತು ಹೇಳಿದ, ನನ್ನ ಶವಪೆಟ್ಟಿಗೆಯನ್ನು ಈ ವಿಶ್ವದ ಖ್ಯಾತ ವೈದ್ಯರು ಹೊತ್ತುಕೊಳ್ಳಬೇಕು. ಯಾಕೆ ಅಂತ ಹೇಳಿದರೆ, ನನಗೆ ಬಂದಿರುವ ರೋಗದಿಂದ ಶಮನ ನೀಡಲಿಕ್ಕೆ, ಚಿಕಿತ್ಸೆ ನೀಡಲಿಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ. ವೈದ್ಯರು ರೋಗಕ್ಕೆ ಚಿಕಿತ್ಸೆ ನೀಡುತ್ತಾರೆ ಹೊರತು ಮರಣಕ್ಕೆ ಸಾಧ್ಯವಿಲ್ಲ. ಇಷ್ಟೊಂದು ವೈದ್ಯರಿದ್ದರೂ ಕೂಡ ನನ್ನನ್ನು ಉಳಿಸಲಿಕ್ಕೆ ಸಾಧ್ಯವಿಲ್ಲ. ಈ ಸತ್ಯ ಜಗತ್ತಿಗೆ ಗೊತ್ತಾಗಬೇಕು. ಆ ನಂತರ ನನ್ನ 2 ಕೈಗಳನ್ನು ಹೊರಗಿಡಬೇಕು. ಯಾಕೆ ಅಂತ ಹೇಳಿದರೆ, ಅಲೆಕ್ಸಾಂಡರ್ ಬರುವಾಗ ಬರಿಗೈಯಲ್ಲಿ ಬಂದಿದ್ದ, ಇರುವಾಗ ಜಗತ್ತನ್ನು ಗೆದ್ದ, ಆದರೆ ಹೋಗುವಾಗ ಮತ್ತೆ ಬರಿಗೈಯಲ್ಲಿ ಹೋಗುತ್ತಿದ್ದಾನೆ ಎಂಬುದು ಗೊತ್ತಾಗಬೇಕು. ಆದ್ದರಿಂದ